ತರಕಾರಿ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಹಾಸನದ ಅರಸೀಕೆರೆಯಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮವೊಂದು ನಡೆಯಿತು. ಸಮಾರಂಭ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡುವಂತ ವೇದಿಕೆಯಾಗಿಯೂ ಕೂಡ ಬದಲಾಗ್ಬಿಡ್ತು. ಸಮಾರಂಭದಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ನಡೀತು. ಇದಲ್ಲದೆ ಸುರ್ಜೇವಾಲಾ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಅನ್ನುವ ವಿಚಾರ, ರಾಹುಲ್ ಗಾಂಧಿ ಅವರ ಮತಕಳ್ಳತನದ ಆರೋಪ ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಎಂದು ಕೂಗಿದ ಬೆಂಬಲಿಗರು, ವೇದಿಕೆ ಮೇಲೆ ಏರು ಧ್ವನಿಯಲ್ಲೇ ಗದರಿ ಗುಮ್ಮಿದ ಟಗರು. ಕೂತ್ಕೊಳ್ರಿ. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿ ಕಾಳಗ ಬೇಯುತ್ತಿರುವಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಕೆಲವರು ಭರ್ಜರಿಯಾಗಿ ಲಾಬಿ ಮಾಡ್ತಿದ್ದಾರೆ. ಹೀಗಿರುವಾಗಲೇ ಹಾಸನದ ಅರಸೀಕೆರೆಯಲ್ಲಿ ನಡೆದ ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಮಾವೇಶದಲ್ಲಿ ಮಂತ್ರಿ ಸ್ಥಾನದ ಕೂಗೆದ್ದಿತ್ತು. ಹೀಗೆ ಶಿವಲಿಂಗೇಗೌಡರನ್ನ ಮಂತ್ರಿ ಮಾಡಿ ಅಂತ ಬೆಂಬಲಿಗರು ಹೇಳ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಕೂತ್ಕೊಳ್ಳಿ ಅಂದ್ರು. ಆದ್ರೂ ಕೇಳದ ಬೆಂಬಲಿಗರು ಘೋಷಣೆ ಕೂಗಿದ್ರು. ಇದರಿಂದ ಸಿಟ್ಟಾದ ಸಿಎಂ ಭಾಷಣ ನಿಲ್ಲಿಸಿ ತೆರಳಿದ್ರು. ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ. ಕೂತ್ಕೊಳ್ರಿ. ಆಗ ಸಿದ್ದರಾಮಯ್ಯರನ್ನ ಸಚಿವ ರಾಜಣ್ಣ, ಶಾಸಕ ಶಿವಲಿಂಗೇಗೌಡ ಸಮಾಧಾನ ಪಡಿಸಿದ್ರು. ತಮ್ಮ ಬೆಂಬಲಿಗರ ಮೇಲೆ ಶಿವಲಿಂಗೇಗೌಡ ಕೆಂಡವಾದರು. ನೋಡಿ ಸುಮ್ಮನೆ ನೀವೇನಾರು ಶಿವಲಿಂಗೇಗೌಡ ಪರವಾದವರ ವಿರುದ್ಧವಾದವರು? ಸುಮ್ಮನೆ ಕೂತ್ಕೋಬೇಕು, ಅವ್ರಿಗೆ ಗೊತ್ತಾಗ್ತಲ್ವಾ? ಇದಾದ ಬಳಿಕ ಮತ್ತೆ ಭಾಷಣದ ಸ್ಥಳಕ್ಕೆ ಬಂದು ಮಾತನಾಡಿದ ಸಿಎಂ, ಸಚಿವರಾಗಲು ಶಿವಲಿಂಗೇಗೌಡರಿಗೆ ಅರ್ಹತೆ, ಅವರಿಗೆ ರಾಜಕೀಯ ಭವಿಷ್ಯ ಇದೆ. ಸಚಿವರನ್ನಾಗಿ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ರು. ಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡ್ ಮತ್ತು ಸರ್ಕಾರ. ಇಲ್ಲಿ ಬಹಿರಂಗವಾಗಿ ಎಲ್ಲಾನು ಹೇಳಕ್ಕಾಗಲ್ಲ. ಶಿವಲಿಂಗೇಗೌಡರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ. ಇದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಭಾಷಣದ ವೇಳೆಯೂ ಬೆಂಬಲಿಗರು ಘೋಷಣೆ ಕೂಗಿದ್ರು. ಆಗ ಮಾಡ್ತೀನಿ ಬಿಡ್ರಿ, ಆಯ್ತು ಅದೆಲ್ಲ ಅಂಗಡಿಯಲ್ಲಿ ಸಿಗಲ್ಲ ಅಂತ ಬೆಂಬಲಿಗರ ಬಾಯಿ ಮುಚ್ಚಿಸಿದ್ರು. ಯಾವೆಲ್ಲ ಮಾಡ್ತೀವಿ, ಸುಮ್ಮನೆ ಸ್ವಲ್ಪ ಇಷ್ಟ ಯಾವನಾರು ಮಾತಾಡಿದ್ದೇನ ಕೂತ್ಕೊಂಡು ಸುಮ್ಮನೆ, ಅವೆಲ್ಲ ಅಂಗಡಿಯಲ್ಲಿ ಸಿಗುದಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು. ಇದೆಲ್ಲದರ ಮಧ್ಯೆ ಫಲಾನುಭವಿಗಳ ಸಮಾವೇಶದಲ್ಲಿ ಗ್ಯಾರಂಟಿ ಟೀಕಿಸಿದ ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟ ಸಿದ್ದರಾಮಯ್ಯ, ಕರ್ನಾಟಕ ದೇಶದಲ್ಲೇ ತಲಾ ಆದಾಯದಲ್ಲಿ ನಂಬರ್ 1 ಆಗಿದೆ, ಅದಕ್ಕೆ ಗ್ಯಾರಂಟಿಗಳೇ ಕಾರಣ ಅಂದ್ರು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಾಗಿದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ತಲಾ ಆದಾಯದಲ್ಲಿ. ಕರ್ನಾಟಕ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಿರ್ಬೇಕಾದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಅಂತಕ್ಕಂಥದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸಚಿವ ಸ್ಥಾನದ ಕೂಗಾಟದ ಮಧ್ಯೆ ಕಾರ್ಯಕ್ರಮ ಮುಗಿಸಿ ಸಿಎಂ ಮೈಸೂರಿನತ್ತ ಹೊರಟ್ರೆ ಡಿಸಿಎಂ ಹಾಸನದಲ್ಲೇ ಟೆಂಪಲ್ ರನ್ ಮಾಡಿದ್ರು. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೋಡಿ ಮಠಕ್ಕೆ ಭೇಟಿ ನೀಡಿ ನೀಲಮಜ್ಜಯ್ಯ, ಶಿವಲಿಂಗಜ್ಜಯ್ಯರ ಗದ್ದುಗೆ ದರ್ಶನ ಪಡೆದ್ರು. ಶ್ರೀಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇದೇ ವೇಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಾಳೆಗರಿ ಭವಿಷ್ಯ ಕೇಳಿದ್ದಾರೆ. ಭವಿಷ್ಯ ಕೇಳಿ ಡಿಕೆ ಹೊರಬರ್ತಿದ್ದಂತೆ ಅಭಿಮಾನಿಗಳಿಂದ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ. ಸಿಎಂ ಆಗಲು ಶನಿಕಾಟ ಕಡಿಮೆಯಾಗಬೇಕೆಂದ ಸತೀಶ್,
ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಎಂಬ ಬೆಂಬಲಿಗರ ಘೋಷಣೆ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ಹೋಗಿದ್ದ ಕಡೆಯೆಲ್ಲ ಕೂಗ್ತಾರೆ, ಸಿಎಂ ಆಗಲು ಗುರುಬಲ ತಾರಾಬಲ ಕೊಡಬೇಕು, ಶನಿಕಾಟ ಕಡಿಮೆಯಾಗಬೇಕು ಎಂದಿದ್ದಾರೆ. ಶಾಸಕರು ಒಪ್ಪಬೇಕು, ಹೈಕಮಾಂಡ್ ಒಪ್ಪಬೇಕು, ಅದಿನ್ನು ಮುಂದಿನ ಹಂತ. ಅದು ಈಗಲ್ಲ. ಗುರುಬಲ ಕೂಡಬೇಕು, ತಾರಾಬಲ ಕೂಡಬೇಕು, ಶುಕ್ರ ಶನಿ ಆ ಕಡೆಯಿಂದ ಈ ಕಡೆ ಓಡಾಡಬೇಕು, ಅವೆಲ್ಲ ಇದಾವ. ಇರ್ಬೋದು ಹೇಳಕ್ಕೆ. ಈ ಮಧ್ಯೆ ರಾಹುಲ್ ಗಾಂಧಿ ನೀಡಿದ್ದ ಮತ ಕಳ್ಳತನ ಹೇಳಿಕೆಯ ಕಿಡಿ ಜ್ವಾಲಾಗ್ನಿಯಾಗಿ ಉರಿತಿದೆ. ಕೈ ಕಮಲ ನಾಯಕರ ಮಧ್ಯೆ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಹಾಸನದಿಂದ ಮಂಜುನಾಥ್ ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.